ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ನಮ್ಮ ಮಮ್ಮಿ ಬರ್ಡೇ ದಿನದಾಗಿರುತ್ತೆ. ಅಂದ್ರೆ ಸ್ವಲ್ಪ ಹಳೇದು ವಿಡಿಯೋ, ಬಟ್ ವಾಯ್ಸ್ ಓವರ್ ಕೊಡೋಕೆ ಆಗಿರ್ಲಿಲ್ಲ, ಹಂಗಾಗಿ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದುವರೆಗೂ ನಂದು ಮತ್ತೆ ನನ್ನ ತಂಗಿಯರ ಬರ್ಡೇ ಮಾತ್ರ ಈ ಸೆಲೆಬ್ರೇಷನ್ ಹಾಲಲ್ಲಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ವಿ. ಈ ಬಾರಿ ನಾನು ನನ್ನ ತಂಗಿಯರು ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ, ಅಮ್ಮ ಬರ್ಡೇನು ಸಹ ಇದೇ ರೀತಿ ಸೆಲೆಬ್ರೇಟ್ ಮಾಡೋಣ. ಇದುವರೆಗೂ ಮನೆಯಲ್ಲೇ ಮಾಡ್ತಾ ಇದ್ವಿ ಮಮ್ಮಿ ಬರ್ಡೇನ. ನಾವು ಹುಟ್ಟಿದಾಗಿಂದನೂ ನಮ್ಮ ತಂದೆ ತಾಯಿಗಳು ನಮ್ಮ ಬರ್ಡೇನ ಇದುವರೆಗೂ ಬೆಳೆದು ದೊಡ್ಡವರಾಗೋವರೆಗೂ ಸೆಲೆಬ್ರೇಟ್ ಮಾಡಿರ್ತಾರೆ. ಹಾಗೆ ನಾವು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಬರ್ಡೇನು ನಾವು ಸೆಲೆಬ್ರೇಟ್ ಮಾಡ್ಬೇಕಾಗತ್ತೆ. ಅದು ಅವರಿಗೆ ತುಂಬಾ ಖುಷಿ ಕೊಡುತ್ತೆ. ನಮ್ಮ ಅಮ್ಮ ಅಂತೂ ತುಂಬಾ ಕಷ್ಟಪಟ್ಟು ನಮ್ಮ 3 ಜನನ ಬೆಳೆಸಿದ್ದಾರೆ. ಹಾಗಾಗಿ ಇದು ಒಂದು ಅವ್ರಿಗೆ ದೊಡ್ಡದಲ್ಲ, ಒಂದು ಸಣ್ಣ ಸರ್ಪ್ರೈಸ್ ಅಷ್ಟೇನೆ. ಯಾರದೇ ಅಮ್ಮಂದಿರಾದ್ರೂ ಈ ರೀತಿ ಅಂದ್ರೆ ಸೆಲೆಬ್ರೇಷನ್ ಮಾಡ್ತೀವಿ ಅಮೌಂಟ್ ಕೊಟ್ಟು ಅಂತ ಹೇಳಿದಾಗ ಬೇಡ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಅಮೌಂಟ್ ವೇಸ್ಟ್ ಮಾಡೋದು ಇಷ್ಟ ಇರೋದಿಲ್ಲ. ಹಾಗಾಗಿ ನಮ್ಮ ಅಮ್ಮನು ಫಸ್ಟ್ ಬೇಡ ಅಂತಾನೆ ಹೇಳಿದ್ರು. ಬಟ್ ಆಲ್ರೆಡಿ ನಾವೆಲ್ಲ ಬುಕ್ ಮಾಡಿದೀವಿ ಅಂತ ಹೇಳಿದ್ಮೇಲೆ ಸರಿ ಆಯ್ತು ಅಂತ ಹೇಳಿದ್ರು. ಅಮ್ಮ ಸರಿ ಅಂದ್ಮೇಲೆ ನಾನು ಮತ್ತೆ ನನ್ನ ತಂಗಿ ಒಬ್ಳು ಬಂದಿದ್ಲು, ಇನ್ನೊಬ್ಳು ಸ್ವಲ್ಪ ಬರೋಕ್ ಆಗ್ಲಿಲ್ಲ. ಮತ್ತೆ ನನ್ನ ಫ್ರೆಂಡ್ ಪಾಪು ಇಬ್ರು ಬಂದಿದ್ರು. ಇಷ್ಟು ಜನ ಸೆಲೆಬ್ರೇಷನ್ ಮಾಡೋಕೆ ಹೋಗಿದ್ವಿ. ಮತ್ತೆ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಅಮ್ಮ ಖುಷಿ ಆದ್ರು. ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು, ಮತ್ತೆ ಡೆಕೋರೇಷನ್ ಎಲ್ಲ ನೀಟ್ ಇತ್ತು. ನಾವು ಬುಕ್ ಮಾಡಿದಂತ ಸೆಲೆಬ್ರೇಷನ್ ಹಾಲಲ್ಲಿ ಪ್ಯಾಕೇಜ್ಗಳು ಇರುತ್ತೆ. ಅಂದ್ರೆ ವಿತೌಟ್ ಥಿಯೇಟರು, ಮತ್ತೆ ಫಾಗ್ ಎಂಟ್ರಿ, ಮತ್ತೆ ಕೇಕು ಎಲ್ಲ ಬೇಕು ಅಂದ್ರೆ ಒಂದ್ ಅಮೌಂಟ್ ಇರುತ್ತೆ. ಮತ್ತೆ ಈಗ ಒಂದೊಂದು ಬೇಡ ಅಂದ್ರೂ ಒಂದ್ ಅಮೌಂಟ್ ಇರುತ್ತೆ. ಸೊ ನಾವು ಬಂದು ಫಾಗ್ ಎಂಟ್ರಿ ವಿತ್ ಥಿಯೇಟರ್ ಸ್ಕ್ರೀನಿಂಗು ಮತ್ತೆ ಕೇಕು ಎಲ್ಲ ಕಂಪ್ಲೀಟ್ ಅವ್ರದ್ದೇ ಹೇಳಿದ್ವಿ. ಯಾಕಂದ್ರೆ ನಮ್ಗೆ ಇಲ್ಲಿ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ. ಹಾಗಾಗಿ ನಾವ್ ಏನು ತಗೊಂಡು ಹೋಗಕ್ ಆಗಿಲ್ಲ, ಎಲ್ಲ ಅವ್ರಿಗೆ ಹೇಳಿದ್ವಿ. ಸೊ ನೀಟಾಗಿ ಎಲ್ಲ ಮಾಡ್ಕೊಟ್ಟಿದ್ರು. ಈಗ ಇಲ್ಲಿ ಕಾಣ್ತಾ ಇರುವಂತ ಕೇಕು ಅಷ್ಟೇ ಅವ್ರ ಕಡೆಯಿಂದಾನೇ ಕೊಟ್ಟಿರುವಂತದ್ದು. ಮತ್ತೆ ಈ ವಿಡಿಯೋಗೆ ಬಂದು ವಾಯ್ಸ್ ಕೊಡೋಕೆ ನನ್ಗೆ ಟೈಮೇ ಆಗಿರ್ಲಿಲ್ಲ, ಮತ್ತೆ ಒಂಥರ ಮನ್ಸು ಆಗಿರ್ಲಿಲ್ಲ. ಹಾಗಾಗಿ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಇವತ್ತು ವಾಯ್ಸ್ ಕೊಟ್ಟಿದ್ದೀನಿ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಡೆಕೋರೇಷನ್ ಎಲ್ಲ ನೀಟಾಗಿ ಮಾಡ್ತಾರೆ. ಮತ್ತೆ ಲಾಸ್ಟ್ ಟೈಮ್ ಒಂದು ನನ್ನ ಫೋನ್ ಹಾಳಾಗಿ ಫೋಟೋಸ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮಮ್ಮ ಫೋಟೋಸ್ ಎಲ್ಲ ಡಿಲೀಟ್ ಆಗಿದ್ರಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸ್ಕ್ರೀನಲ್ಲಿ ಹಾಕೋದಕ್ಕೆ. ಹಾಗಾಗಿ ಅದೊಂದು ಬೇಜಾರಾಯ್ತು, ವಿಡಿಯೋ ಎಡಿಟ್ ಮಾಡಕ್ ಆಗ್ಲಿಲ್ಲ ಅಂತ. ಈ ಸೆಲೆಬ್ರೇಷನ್ ಹಾಲಲ್ಲಿ ಬಂದು ಒಂದು 6 to 8 ಮೆಂಬರ್ಸ್ ಅಲ್ಲೋ ಇರುತ್ತೆ. ಆರಾಮಾಗಿ ಸೆಲೆಬ್ರೇಷನ್ ಮಾಡ್ಬೋದು.